ಇಡೀ ರಾಜ್ಯಾದ್ಯಂತ ಈ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಏನು ಜಾರಿಗೆ ತಂದಿತ್ತು ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿ ಓಟನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದಾದ ಮೇಲೆ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಾದ ಮೇಲೆ ಮತ್ತೊಮ್ಮೆ ದಲಿತರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ಹಾವನೂರು ವರದಿ ಇರ್ಬೋದು, ಸದಾಶಿವ ಆಯೋಗ ವರದಿ ಇರ್ಬೋದು, ಮಾಧುಸ್ವಾಮಿ ವರದಿ ಇರ್ಬೋದು, ನಾಗಮೋಹನ್ ದಾಸ್ ವರದಿ ಇರ್ಬೋದು, ಕಾಂತರಾಜ್ ಆಯೋಗ ಇರ್ಬೋದು, ಇವರೆಲ್ಲರೂ ಕೂಡ ವರದಿ ಕೊಟ್ಕೊಂತ ಬಂದಿದ್ರು. ಆದರೆ ಮೊನ್ನೆ ಅವರು ಘೋಷಣೆ ಮಾಡಬೇಕಾದಾಗ 3 ಗುಂಪುಗಳನ್ನಾಗಿ ಮಾಡಿ ಇವತ್ತು ನಮ್ಮ ಬಂಜಾರ್ ಮತ್ತೆ ಬೋವಿಗೆ ಹಿಂದಿನ ಸರ್ಕಾರ 4.5% ಏನು ಕೊಟ್ಟಿತ್ತು ಅದನ್ನು 5 ಅಂತ ಮಾಡಿ 4ನೇ ಗುಂಪಿನ AKAD ಅವ್ರನ್ನು ಕೂಡ ಅದಕ್ಕೆ ಸೇರಿಸಿ 68 ಜಾತಿಗಳನ್ನು ಸೇರಿಸಿ ಅವ್ರಿಗೂ ಅನ್ಯಾಯ ಇವ್ರಿಗೂ ಅನ್ಯಾಯ. ಒಂದೇ ತಟ್ಟಲ್ಲಿ ಅದು ಹುಬ್ಳಿಗೆ ಬಂದು ಶಿವಮೊಗ್ಗ ಬಂದೆ, ಬೈರೋಡ್ನ ಬಂದೆ. ನೋವಾಗುತ್ತೆ, ನಮ್ಮ ಶಿವಮೊಗ್ಗದಲ್ಲೇ ಏರ್ಪೋರ್ಟ್ ಇಟ್ಕೊಂಡು ನಮಗೆ ನಾವು ಇನ್ನೊಂದು ಕಡೆ ಹೋಗಿ ಬರೋಂಥ ಸ್ಥಿತಿ ಬಂತಲ್ಲಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಈ ಸಮಯ ಇಷ್ಟು ಮಾತ್ರ ಹೊತ್ತೆ ನಾನು ದೊಡ್ಡ ತಪ್ಪು ನಾನು ಮಾಡಿದ್ದು ಅಂದರೆ ನಮ್ಮ ತಂದೆ ಮುಖ್ಯಮಂತ್ರಿಗಳು ಇದ್ದಾಗ ಶಿವಮೊಗ್ಗ ಏರ್ಪೋರ್ಟನ್ನು ರಾಜ್ಯ ಸರ್ಕಾರ ಮೇಂಟೆನೆನ್ಸಿಗೆ ಕೊಟ್ಟಿದ್ದೆ. ನಮ್ಮ ಎಲ್ಲ ಒಂದು ಕಡೆ ನಾನು ತಪ್ಪು ಮಾಡಿಬಿಡ್ನ ಅಂತೇಳಿ ಒಬ್ಬ ಸಂಸದರನ್ನು ನನಗೆ ಅನಿಸ್ತಾ ಇದೆ ಇವತ್ತು. ಯಾಕೆಂದರೆ ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ವಹಿಸ್ಕೊಟ್ಬಿಟ್ಟಿದ್ದಾರೆ ಪಿನ್ ಟು ಪ್ಲೈನ್. ಇವತ್ತು ಆದಷ್ಟು ಬೇಗ ಆಗ್ತಾಯಿತ್ತು. ಹಾಗಾಗಿ ಇವತ್ತು 1 ಕೋಟಿ ಬೇಕು ಅಂದರೂ ಕೂಡ ಇವ್ರ ಕ್ಯಾಬಿನೆಟ್ ಮೀಟಿಂಗು, ಟೆಂಡರು, ಪ್ರೋಸೆಸ್ಸು, ನಾನು ಇಷ್ಟ ಈಗ ಹೇಳ್ತಾ ಇರೋದು. ಮೊನ್ನೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ. ಇನ್ಸ್ಟ್ರೂಮೆಂಟ್ ಬಂದಾಯ್ತು, 3 ತಿಂಗಳಾಯಿತು. 2-3 ಕೋಟಿ ಬೇಕು ಕಾಮಗಾರಿಗೆ. ಅದು ಟೆಂಡರು ಅಂತೇಳಿ 2-3 ತಿಂಗಳು ಸಮಯವನ್ನು ಹಾಳು ಮಾಡಿದೆ. ಇಲ್ಲಿ ನಿರ್ಮಿತಿ ಕೇಂದ್ರಕ್ಕೋ ಯಾರಿಗೋ ಕೊಟ್ಟರೆ ವಿತೌಟ್ ಟೆಂಡರು ಅವರು ಇಂಪ್ಲಿಮೆಂಟೇಷನ್ ಮಾಡಿ ಮುಗಿಸೋದ್ಲ ಹ್ಯಾಂಡ್ ಓವರ್ ಮಾಡ್ತಾರಪ್ಪ. ದುಡ್ಡು ಕೊಡೋಕ್ಕೂ ಟೈಮ್ ಕಿಲ್ ಆಗ್ತಾ ಇದೆ, ಇಂಪ್ಲಿಮೆಂಟೇಷನ್ ವರ್ಕ್ ಆಗಲಿಕ್ಕೂ ಕೂಡ ಇವತ್ತು ಈ ಥರ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಬರುವಂಥ ಅನೇಕ ಅವಕಾಶಗಳು ಬೇರೆ ಕಡೆಗೆ ಹೋಗುವಂಥ ಚಾನ್ಸಸ್ ಕಾಣ್ತಾ ಇದೆ. ಈಗೂ ಕೂಡ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೇನೆ, ಆದಷ್ಟು ಬೇಗ ಕಾಮಗಾರಿಗಳನ್ನು ಮುಗಿಸಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿಯನ್ನು ಆಪರೇಟ್ ಮಾಡ್ಲಿಕ್ಕೆ ಕೊಟ್ಟರೆ ನಾನು ಮುಂದೆ ಡೆಲ್ಲಿಲಿ ನಾನು ಪ್ರಯತ್ನ ಮಾಡಿ ಇನ್ನೂ ನಂಬರ್ ಆಫ್ ಫ್ಲೈಟ್ಸನ್ನು ಇಲ್ಲಿ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಮೋಡದ ವಾತಾವರಣ ಇದ್ದರೆ ಎಷ್ಟೋ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗುತ್ತೆ. ಥ್ಯಾಂಕ್ ಯು.